ಆ ಸ್ಟಾರ್ ನಟ ಫೋನ್ ಎತ್ತಿದ್ರೆ ಸಿಲ್ಕ್ ಸ್ಮಿತಾ ಇವತ್ತು ಬದುಕಿರ್ತಿದ್ರು. ಕೊನೆ ಕ್ಷಣದಲ್ಲಿ ಆತನ ಆಸರೆ ಬಯಸಿತು ನಟಿಯ ಮನ. ಸಿಲ್ಕ್ ಸ್ಮಿತಾ ಸಾವಿನ ಹಿಂದಿನ ಕರೆ ಮಾಡಿದ್ದು ಈ ಖ್ಯಾತ ನಟನಿಗೆ. NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ಲಕ್ಷ್ಮಿ ಅರಸ್. ಹಿಂದಿನ ಸಿನಿಮಾಗಳಲ್ಲಿ ಕೇವಲ ಸ್ಟಾರ್ ಹೀರೋ ಹೀರೋಯಿನ್ಗಳು ಮಾತ್ರವಲ್ಲದೆ ಐಟಮ್ ಸಾಂಗ್ ಮೂಲಕವೂ ಕೂಡ ಕೆಲವು ಕಲಾವಿದರು ಸಾಕಷ್ಟು ಹೆಸರು ಮಾಡಿದ್ದಾರೆ. ಐಟಮ್ ಸಾಂಗ್ ಅಂದಕ್ಷಣ ನಮಗೆ ಮೊದಲು ನೆನಪಾಗೋದೇ ತಮ್ಮ ಆಕರ್ಷಕ ಕಣ್ಣು ಮೈಮಾಟದಿಂದ ಸಿನಿ ಪ್ರಿಯರನ್ನ ರಂಜಿಸುತ್ತಿದ್ದ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ ಸುಂದರಿ ನಟಿ ಸಿಲ್ಕ್ ಸ್ಮಿತಾ. ಹೌದು, ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಡಾನ್ಸ್, ಬೋಲ್ಡ್ ವಸ್ತ್ರಧಾರಣೆ, ನಟನೆ ಮೂಲಕ ಭಾರಿ ಸಂಚಲನ ಸೃಷ್ಟಿ ಮಾಡಿದ್ದ ಸಿಲ್ಕ್ ಸ್ಮಿತಾ ಪ್ರಮುಖ ಪಾತ್ರ ಮಾಡದಿದ್ದರೂ ಸಿಕ್ಕ ಸಣ್ಣ ಪಾತ್ರಗಳಿಂದಲೂ ತಮ್ಮ ಅಭಿನಯ ಕೌಶಲ್ಯದಿಂದ ಸ್ಟಾರ್ ಆಗಿ ಮೆರೆದವರು. ಕೇವಲ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ತೆಲುಗು, ತಮಿಳ್, ಮಲಯಾಳಂ ಸಿನಿಮಾಗಳಲ್ಲಿಯೂ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದ ಈಕೆ ಎಲ್ಲೆಡೆ ಉತ್ತಮ ಹೆಸರನ್ನ ಮಾಡಿದ್ರು. ಹೆಣ್ಣು ಮಕ್ಕಳು ಮೈ ತುಂಬಾ ಬಟ್ಟೆ ತೊಡುತ್ತಿದ್ದ ಆ ಕಾಲದಲ್ಲಿ ಸಣ್ಣ ಬಟ್ಟೆ ತೊಟ್ಟು ತಮ್ಮ ಸೌಂದರ್ಯ, ಆಕರ್ಷಕ ನೋಟ, ಮೈಮಾಟದಿಂದ ಪಡ್ಡೆ ಹುಡುಗರಷ್ಟೇ ಅಲ್ಲ, ಅಂಕಲ್ ಮುದುಕರ ನಿದ್ದೆಗೆಡಿಸಿದ ಸಿಲ್ಕಿ ಬ್ಯೂಟಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದು ಮಾತ್ರ ಇಡೀ ಚಿತ್ರರಂಗವನ್ನೇ ಆಘಾತಕ್ಕೀಡು ಮಾಡಿತು. ಅದು ಕೂಡ ಆಕೆಯ ಒಂದು ಐಟಮ್ ಸಾಂಗ್ ಆಗಿ. ನಿರ್ಮಾಪಕರು ಕ್ಯೂ ನಿಲ್ಲುತ್ತಿದ್ದ ಕಾಲದಲ್ಲಿ ಆಕೆ ತನ್ನ ಜೀವನವನ್ನೇ ಕೊನೆಗೊಳಿಸಿದ್ದು ಏಕೆ ಎಂಬುದು ಮಾತ್ರ ಎಂದಿಗೂ ಸಹ ನಿಗೂಢವಾಗಿದೆ. ಸಿಲ್ಕ್ ಸ್ಮಿತಾ ಇಂತಹ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಖ್ಯಾತ ನಿರ್ಮಾಪಕ ನಟರೊಬ್ಬರಿಗೆ ಕರೆ ಮಾಡಿದ್ರು. ಅದು ತೆಲುಗು, ತಮಿಳ್, ಮಲಯಾಳಂ ಅಥವಾ ಬೇರಾವ ಚಿತ್ರರಂಗದ ನಟರು ಅಲ್ಲ. ಆಕೆ ಕರೆ ಮಾಡಿದ್ದು ಕನ್ನಡದ ರವಿ ಮಾಮ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ. 1992ರಲ್ಲಿ ತೆರೆ ಕಂಡ ಕನ್ನಡದ ಸೂಪರ್ ಡೂಪರ್ ಸಿನಿಮಾ ಹಳ್ಳಿ ಮೇಸ್ಟ್ರು. ಈ ಸಿನಿಮಾದಲ್ಲಿ ವಯಸ್ಕರ ಶಿಕ್ಷಕಿಯಾಗಿ ಪಾತ್ರ ನಿರ್ವಹಿಸಿದ ನಟಿ ಸಿಲ್ಕ್ ಸ್ಮಿತಾ ಹಳ್ಳಿ ಮೇಷ್ಟ್ರೆ ಎನ್ನುತ್ತಾ ಕನ್ನಡ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ಸದಾ ಐಟಮ್ ಸಾಂಗ್, ತುಂಡು ಬಟ್ಟೆಯಲ್ಲೇ ಕಾಣಿಸಿಕೊಳ್ತಿದ್ದ ಸಿಲ್ಕ್ ಸ್ಮಿತಾ ಅವರಿಗೆ ರವಿಚಂದ್ರನ್ ಈ ಸಿನಿಮಾದಲ್ಲಿ ಅವರ ಗೌರವಕ್ಕೆ ಧಕ್ಕೆ ತರದ ರೀತಿಯಲ್ಲಿ ಭಾರತೀಯ ನಾರಿಯ ನೆಚ್ಚಿನ ಉಡುಗೆಯಾದ ಸೀರೆಯಲ್ಲೇ ಅಭಿನಯಿಸುವ ಪಾತ್ರ ನೀಡಿದ್ರು. ಕೇವಲ ಕ್ಯಾಬ್ರೆ ಡ್ಯಾನ್ಸರ್, ಐಟಮ್ ಹುಡುಗಿಯಾಗಿ ನಡೆಸಿಕೊಳ್ತಿದ್ದ ಆ ಸಮಯದಲ್ಲಿ ಹಳ್ಳಿ ಮೇಷ್ಟ್ರು ನೀಡಿದ ಈ ಪಾತ್ರ ಅಭಿಮಾನಿಗಳಿಗೆ ಇಷ್ಟ ಆಗಿದ್ದು ಮಾತ್ರವಲ್ಲ, ಸ್ವತಃ ಸಿಲ್ಕ್ ಸ್ಮಿತಾ ಅವರಿಗೂ ಒಂದು ರೀತಿಯ ಆತ್ಮತೃಪ್ತಿಯನ್ನ ನೀಡಿತು. ಅವರ ಕಲೆಗೆ ಕಲಾವಿದರಾಗಿ, ನಟರಾಗಿ ರವಿಚಂದ್ರನ್ ರವರು ನೀಡಿದ ಗೌರವದಿಂದಾಗಿಯೇ ಆಕೆ ರವಿಮಾಮನನ್ನ ಉತ್ತಮ ಸ್ನೇಹಿತರಾಗಿ ನೋಡುವಂತೆ ಮಾಡಿತ್ತು. ಈ ಬಗ್ಗೆ ಮಾತನಾಡಿದ ರವಿಚಂದ್ರನ್ ಅವರು, ಸಿಲ್ಕ್ ಸ್ಮಿತಾ ನನಗೆ ಒಳ್ಳೆಯ ಸ್ನೇಹಿತರಾಗಿದ್ರು. ಆಗಾಗ ದೂರವಾಣಿ ಕರೆ ಮೂಲಕ ನಾವು ಮಾತನಾಡ್ತಿದ್ದೆವು ಎಂದಿದ್ದಾರೆ. ಇನ್ನು ಸಿಲ್ಕ್ ಸ್ಮಿತಾ ಸಾವಿನ ಹಿಂದಿನ ದಿನವೂ ನನಗೆ ಕರೆ ಮಾಡಿದ್ರು. ಸಿನಿಮಾ ಒಂದರಲ್ಲಿ ಚಿತ್ರೀಕರಣದಲ್ಲಿ ನಿರತನಾಗಿದ್ದ ಕಾರಣ ನಾನು ಅವರೊಂದಿಗೆ ಮಾತನಾಡೋಕ್ಕಾಗಲಿಲ್ಲ. ಕೆಲಸದಿಂದ ಬಿಡುವಾದ ಬಳಿಕ ಕರೆ ಮಾಡಿ ಮಾತನಾಡುವೆ ಎಂದು ನಾನು ಭಾವಿಸಿದ್ದೆ. ಆದರೆ ಮರುದಿನ ಅವರ ಸಾವಿನ ಸುದ್ದಿ ಕೇಳಿ ಶಾಕ್ ಆಯಿತು. ಒಂದೊಮ್ಮೆ ಆ ಕರೆಯನ್ನ ನಾನು ರಿಸೀವ್ ಮಾಡದಿದ್ದರೆ ಅವರ ಹತಾಶೆ ಬಗ್ಗೆ ಮಾತನಾಡ್ತಿದ್ದರೋ ಏನೋ, ಅವರು ಬಹುಶಃ ಇಂದು ನಮ್ಮೊಂದಿಗೆ ಇರುತ್ತಿದ್ದರೋ ಏನೋ ಎಂದು ಸಿಲ್ಕ್ ಸ್ಮಿತಾ ಅವರ ಅಂತ್ಯದ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.